ನಮಸ್ಕಾರ ಎಲ್ರಿಗೂ ಸಜ್ಜನಾರ್ದಂತ್ರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಬೆಸ್ಟ್ ಪ್ಲೇಯಿಂಗ್ 11 ವಿಡಿಯೋ ಅಪ್ಲೋಡ್ ಆಗಿದೆ. ನೋಡಿರೋದಿದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಈಗ ಫ್ಲಾಪ್ ಪ್ಲೇಯಿಂಗ್ 11 ಸೇಮ್ ರೂಲ್ಸ್ ಏನಂತಂದರೆ ಅವರವರ ಒಂದು ಜವಾಬ್ದಾರಿಯನ್ನು ಮರೆತು ಅಥವಾ ಆ ಜವಾಬ್ದಾರಿಗೆ ತಕ್ಕಂತಹ ಪರ್ಫಾರ್ಮೆನ್ಸ್ ಬರದ ಪ್ಲೇಯರ್ಸನ್ನು ನಾ ಗಣನೆಗೆ ತಗೊಂಡಿದ್ದೇನೆ. ಆ್ಯಂಡ್ ಇದರಲ್ಲಿ ನಂಬರ್ ಆಫ್ ಫಾರಿನ್ ಪ್ಲೇಯರ್ಸ್, ಇಂಡಿಯನ್ ಪ್ಲೇಯರ್ಸು ಅದು ಮ್ಯಾಟರ್ ಆಗೋದಿಲ್ಲ. ಯಾರು ತೀರಾ ಕೆಟ್ಟ ಕ್ರಿಕೆಟ್ ಆಡಿದ್ದಾರೆ, ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಪ್ರಶಾಂತ್ ವೀರ್ ಅವರನ್ನು ನಾನು ಫ್ಲಾಪ್ ಪ್ಲೇಯಿಂಗ್ 11 ಇಟ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸೊ ಮೇಜರ್ ಒಂದು ಏನು ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ಏನಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದು, ಆಲ್ರೆಡಿ ಒಂಥರ ಪುರುವನ್ ಪ್ಲೇಯರ್ಸ್ ಎಲ್ಲ ಇರ್ತಾರಲ್ಲ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇದ್ದು ಅವರು ತೀರಾ ಕೆಟ್ಟ ಕ್ರಿಕೆಟ್ ಆಡಿದರೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ಬರದಿದ್ದರೆ ಅವರನ್ನು ನಾನು ಗಣನೆಗೆ ತೆಗೆದುಕೊಂಡಿದ್ದೇನೆ. ಈಗ ನೋಡುವ ಫ್ಲಾಪ್ ಪ್ಲೇಯಿಂಗ್ 11 ಯಾರ್ಯಾರು ಕಾಣಿಸ್ಕೊಳ್ತಾರೆ ನೋಡಿ. ಆ ಓಪನರ್ಸು 3 ಜನ ಇದ್ದಾರೆ. ಒಂದು ನಮ್ಮ RCBಯ ಜೇಕಬ್ ಬೆಥೆಲ್, ಆಯಿತಾ. ಅದಾದ ಮೇಲೆ CSKಯ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು, ಹಾಗೆ KKRದು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು. ಇದರಲ್ಲಿ ಇಬ್ಬರು ಪ್ಲೇಯರ್ಸ್ ಎಲ್ಲ ಲೀಗ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಯಾರು? ಗಾಯಕ್ವಾಡ್ ಮತ್ತು ಅಜಿಂಕ್ಯ ರಹಾನೆ. ಇವರಿಬ್ಬರಿದ್ದು ಸ್ಟ್ರೈಕ್ ರೇಟು ಪಾತಾಳದಲ್ಲಿ. ಅಯ್ಯೋ, ಎಸ್ಪೆಷಲಿ ಗಾಯಕ್ವಾಡ್ ಅಂತೂ ತೀರಾ ಒದ್ದಾಡಿದ್ದಾರೆ. ಪವರ್ ಪ್ಲೇಲಿ ಪವರೇ ಇರಲಿಲ್ಲ ಅವರ ಬ್ಯಾಟಿಂಗಲ್ಲಿ. ಆ್ಯಂಡ್ ಜೇಕಬ್ ಬೆಥೆಲ್ ನೋಡಿ, ಸಾಲ್ಟ್ ಅವರು ಯಾವಾಗ ಇಂಜುರಿ ಆದರು, ಸೊ ಆವಾಗಿಂದ ಅವರಿಗೆ ಅವಕಾಶ ಸಿಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಏನು ಬೆಥೆಲ್ ಅವರಿಗೆ. ಬಟ್ ಅವರಿಗೆ ಸಿಕ್ಕಂಥ ಎಲ್ಲ ಮ್ಯಾಚಲ್ಲಿ ಅವ್ರಿಗೆ ಯಾವ ಮ್ಯಾಚಲ್ಲೂ ಚೆಂದ ಮಾಡಿ ಆಡಲಿಲ್ಲ. ಬಟ್ ಅವರು ಎಲ್ಲ ಮ್ಯಾಚ್ ಆಡಿದಾರಾ? 14 ಮ್ಯಾಚ್ ಆಡಿದಾರಾ? ಇಲ್ಲ. ಸೊ ಆದ್ದರಿಂದ ಈಗ ನಾವು ಬೆಥೆಲ್ ಅವರನ್ನ ತೆಗೆಯುವ, ಎಲ್ಲಿ ಹೋಯ್ತು ಮಾರೆ, ಅಯ್ಯೋ ಕೇಳಿ, ಅವರನ್ನು ತೆಗೆಯುವ. ಓಪನರ್ಸ್ ಫಿಕ್ಸ್ ಆಗಿದ್ದಾರೆ ಫ್ಲಾಪ್ ಪ್ಲೇಯಿಂಗ್ 11 ಗಾಯಕ್ವಾಡ್ ಮತ್ತು ಅಜಿಂಕ್ಯ ರಹಾನೆ ಫಸ್ಟ್ ಮ್ಯಾಚ್ ಮತ್ತು ಲಾಸ್ಟ್ ಮ್ಯಾಚ್ 50 ಹೊಡೆದ್ರು ಬಿಟ್ಟು ಅವರ ಬ್ಯಾಟಿಂಗಿಂದ ಏನು ರನ್ ಬರಲಿಲ್ಲ. ಈವನ್ ಗಾಯಕ್ವಾಡ್ ಅವರು, ಈವನ್ CSK ಫ್ಯಾನ್ಸ್ ಒಪ್ಕೊಳ್ತಾರೆ. ಯಾಕಂದರೆ ಅವ್ರ ಕಮೆಂಟ್ಸು ನಾನು ನೋಡ್ತಿದ್ದೆ. CSK ಸೋತಾಗ ಅವರ ಕ್ಯಾಪ್ಟನ್ ಗಾಯಕ್ವಾಡ್ ಅವ್ರಿಗೆ ಎಲ್ಲರೂ ಬೈತಾಯಿದ್ರು. ಸೊ ಇದು ಫ್ಲಾಪ್ ಪ್ಲೇಯಿಂಗ್ 11 ಬೆಸ್ಟ್ ಓಪನರ್ಸ್ ಈ ಒಂದು IPL 2026. ಆ್ಯಂಡ್ ಮಿಡ್ಲ್ ಆರ್ಡ್ರಲ್ಲಿ ನನಗೆ 3 ಜನರನ್ನು ಸೆಲೆಕ್ಟ್ ಮಾಡಬೇಕು. ಯಾರೆಲ್ಲ ಇದ್ದಾರೆ? ಪೂರನ್, ಪಂತ್, ಸೂರ್ಯಕುಮಾರ್ ಯಾದವ್, ಬ್ರೇವಿಸ್ ಮತ್ತು ಕ್ಯಾಮ್ರೂನ್ ಗ್ರೀನ್ ಅವ್ರು ಯಾಕೆ ಅಂತಂದರೆ ಅವ್ರು ಮಿಡ್ಲ್ ಆರ್ಡ್ರಲ್ಲಿ ಆಡಿದ್ದಾರೆ. ಅಫ್ಕೋರ್ಸ್ ಅವರು ಆಲ್ರೌಂಡರ್, ಬಟ್ ಅವರು ಸ್ವಲ್ಪ ಏನು ನಂಬರ್ 3, ನಂಬರ್ 4 ಆಡಿದ್ದಾರೆ ಅಂತ ಅಲ್ಲಿ ಇಟ್ಟಿದ್ದೇನೆ. ನೀವು ಫಿನಿಷರ್ ಅಥವಾ ಆಲ್ರೌಂಡರಲ್ಲೂ ಕೂಡ ಅವರನ್ನು ಹಾಕ್ಕೊಳ್ಬೋದು. ಅವ್ರಿಗೆ ಅಂದರೆ ಆ ಒಂದು ಪ್ರೈಸ್ ಟ್ಯಾಗಿಗೆ ಅವರು ಅರ್ಥ ಖಂಡಿತ ಅಲ್ಲ. ಅವ್ರಿಗೆ 25 ಕೋಟಿ ಎಷ್ಟು ಕೋಟಿ ತೊಗೊಂಡಿದ್ದಾರಲ್ಲ. ಬಟ್ ಅವರಕ್ಕಿಂತ ವರ್ಸ್ಟ್ ಆಡಿದವರು ಇದ್ದಾರೆ. ಯಾರು ಅಂತಂದರೆ ಪಂತ್ ಇದ್ದಾರೆ, ಪೂರನ್ ಅವರಿದ್ದಾರೆ, ಆ್ಯಂಡ್ ನಮ್ಮ T20 ಕ್ಯಾಪ್ಟನ್ ಇನ್ನೂ ಅನೌನ್ಸ್ ಆಗಲಿ ಅಂದರೆ ಅವರ ಸ್ಥಾನವನ್ನು ಕಳೆದುಕೊಳ್ಬೋದು. ಕ್ಯಾಪ್ಟನ್ ಆಗಿದ್ದಂತಹ T20 ಕ್ಯಾಪ್ಟನ್ ಆಗಿದ್ದಂತಹ ಸೂರ್ಯಕುಮಾರ್ ಯಾದವ್ ಅವರು ಹೊಡೆದ್ರೆ ಬಾಲ್ ಸ್ಕೈಯಲ್ಲೇ ಇರ್ತದೆ. ಈ ಸಲ ಅಯ್ಯೋಯ್ಯೋ ಸ್ಕೈ ಬಿಟ್ಟಾಕಿ ಮಾರ, ಗ್ರೌಂಡ್ ಶಾಟ್ ಹೊಡೆದ್ರೆ ಸಾಕು ಅಂತಾಗಿತ್ತು, ಅಷ್ಟು ಕೆಟ್ಟ ಕ್ರಿಕೆಟ್ ಆಡಿದ್ದಾರೆ. ಸೊ ಸೂರ್ಯಕುಮಾರ್ ಯಾದವ್ ಅವರು, ಹಾಗೆ ಪೂರನ್ ಡಿಸಾಸ್ಟರಸ್ ಸೀಸನ್. LSG ಪಾಲಿಗೆ ಪೂರನ್ ಒಂದು 2-3 ಮ್ಯಾಚು ಇದು ಬಂತು ಝಲಕ್, ಪೂರನ್ ಈಸ್ ಬ್ಯಾಕ್ ಅಂತ. ಬಟ್ ಓವರ್ ಆಲ್ ನೀವು ಸೀಸನ್ ಅಂತ ತೆಗೆದುಕೊಂಡ್ರೆ ಅವ್ರಿಗೆ ಏನೂ ಬರಲಿಲ್ಲ. ಟೂರ್ನಮೆಂಟಿಂದ ಔಟ್ ಆದಮೇಲೆ ಒಂದು 2 ಒಳ್ಳೆ ನಾಕ್ ಬಂತು ಅಂತ ಅಂದ್ಕೊಳ್ತೇನೆ. ಬಟ್ ಓವರ್ ಆಲ್ ನೋಡಿದರೆ ಪೂರನ್ ವಾಸ್ ಅ ಡಿಸಾಸ್ಟರ್. ಪಂತ್ ಲಾಸ್ಟ್ IPL ಫಾರ್ಮನ್ನೇ ಈ IPL ಅಲ್ಲೂ ಕಂಟಿನ್ಯೂ ಮಾಡಿದರು, ಏನು ಪರ್ಫಾರ್ಮ್ ಮಾಡಲಿಲ್ಲ. ಸ್ಟ್ರೈಕ್ ರೇಟ್ ಒಳ್ಳೆ ಇರಲಿಲ್ಲ. DRS ಡಿಸಿಷನ್ ಮೇಕಿಂಗಲ್ಲಿ ಐ ಥಿಂಕ್ 9 DRS ಅಲ್ಲಿ 8 ಅವರ ಎಗೇನ್ಸ್ಟ್ ಏನೋ ಬಂದಿದೆ ಅಂತ ಎಲ್ಲೋ ನೋಡಿದ್ದೆ ನಾನು. ಇದು ಒಂದು ಪೋಸ್ಟ್ ನೋಡಿದ್ದೆ. ಸೊ ಆ್ಯಸ್ ಅ ಬ್ಯಾಟ್ಸ್ಮನ್ ಕ್ಲಿಕ್ ಆಗಲಿಲ್ಲ, ಆ್ಯಸ್ ಅ ಕ್ಯಾಪ್ಟನ್ ಕ್ಲಿಕ್ ಆಗಲಿಲ್ಲ, ವಿಕೆಟ್ ಕೀಪರ್ ಆಗಿ ಕೂಡ ಅಷ್ಟಕ್ಕಷ್ಟೇ. ಸೊ ನಮ್ಮ ಈ ಒಂದು ಫ್ಲಾಪ್ ಪ್ಲೇಯಿಂಗ್ 11 ಕ್ಯಾಪ್ಟನ್ ಅವರು ರಿಷಬ್ ಪಂತ್ ಆಗಿರ್ತಾರೆ. ಆ್ಯಂಡ್ ಬ್ರೇವಿಸ್ ಬಗ್ಗೆ ಮಾತಾಡಬೇಕು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬ್ರೇವಿಸ್ ಮೇಲೆ, ಬಟ್ ಅದನ್ನು ಡೆಲಿವರ್ ಮಾಡಲಿಲ್ಲ. ಅವರಿಗಿರುವಂತಹ ಪೊಟೆನ್ಷಿಯಲಿಗೆ ಅವರು ಒಂದು 50 ಹೊಡಿಬೇಕಿತ್ತು, ಒಂದು 50 ಕೂಡ ಹೊಡೆಯಿಲ್ಲ. ಬಟ್ ಆಲ್ರೆಡಿ ಇನ್ನೂ 3 ಜನ ಅತ್ಯದ್ಭುತವಾಗಿ ಕೆಟ್ಟ ಕ್ರಿಕೆಟ್ ಆಡಿರೋದ್ರಿಂದಾಗಿ ಬ್ರೇವಿಸ್ ಮತ್ತು ಕ್ಯಾಮರೂನ್ ಗ್ರೀನ್ ಅವರು ಜಸ್ಟ್ ಮಿಸ್ ಆದರು ಪ್ಲೇಯಿಂಗ್ 11 ಈ ಫ್ಲಾಪ್ ಪ್ಲೇಯಿಂಗ್ 11 ಜಸ್ಟ್ ಮಿಸ್ ಆದರು. ಆ್ಯಂಡ್ ಕರೆಕ್ಟಾಗಿ ಆರ್ಡರ್ ಮಾಡುವ ಯಾವ ಆರ್ಡ್ರಲ್ಲಿ ಅಂತ ಸೂರ್ಯಕುಮಾರ್ ಯಾದವ್ ಅವರು ನಂಬರ್ 3 ಬರ್ತಾರೆ. ಅದಾದಮೇಲೆ ಪೂರನ್, ಅದಾದಮೇಲೆ ರಿಷಬ್ ಪಂತ್. ವಾವ್, ಎಲ್ಲ ಭಾರಿ ಕೆಟ್ಟ ಕ್ರಿಕೆಟ್ ಆಡಿದವರೇ ಈಗ ಒಂದು ಫ್ಲಾಪ್ ಪ್ಲೇಯಿಂಗ್ 11 ಇದ್ದಾರೆ. ಅದಾದಮೇಲೆ ಫಿನಿಷರ್ಸ್ ಅಥವಾ ಆಲ್ರೌಂಡರ್ಸ್ ನೋಡಿ, ನಮ್ಮ ಜಿತೇಶ್ ಶರ್ಮಾ ಅವರು ಇದರಲ್ಲಿ ಕಾಣಿಸ್ಕೊಳ್ತಾರೆ, ಅಕ್ಷರ್ ಪಟೇಲ್ ಅವರಿದ್ದಾರೆ, ಮಾರ್ಕೋ ಹ್ಯಾನ್ಸನ್ ಅವರಿದ್ದಾರೆ, ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ, ಶಿವಮ್ ದುಬೆ ಅವರಿದ್ದಾರೆ, ಹಾಗೆ ನಮ್ಮ ರೊಮಾರಿಯೋ ಶೆಫರ್ಡ್ ಅವರು ಇದ್ದಾರೆ. ಈಗ
ನಮಗೆ ಇದರಲ್ಲಿ ಯಾಕೆಂತಂದರೆ ಪ್ರಾಪರ್ ಆಲ್ರೌಂಡರ್ಸ್ ಬೇಕು, ಬರೀ ಫಿನಿಷರ್ಸ್ ಇದ್ರೆ ಸಾಕಾಗೋದಿಲ್ಲ. ಯಾಕಂತಂದರೆ ಒಂದು ಕರೆಕ್ಟಾಗಿ ಒಂದು 20 ಓವರ್ ಹಾಕುವಂಥ ಟೀಮ್ ಬೇಕಲ್ಲ. ಚಂದದ ಕ್ರಿಕೆಟ್ ಆಡೋದಿರ್ಬೋದು, ಹಾಗಂತ ನಾವು ಒಂದು ಬ್ಯಾಲೆನ್ಸ್ ಮಿಸ್ ಮಾಡುವಾಗಿಲ್ಲ. ಸೊ ಆದ್ದರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಂಥ ಆಟಗಾರ, ಒಂದು ನಮ್ಮ T20 ವರ್ಲ್ಡ್ ಕಪ್ ಇದು ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರಲ್ಲ ಅಕ್ಷರ್ ಪಟೇಲ್ ಅವರು, ತುಂಬ ಕೆಟ್ಟದಾಗಿ ಆಡಿದ್ರು. ಅಂದರೆ ಕೆಟ್ಟದಾಗಿ ಆಡಿದ್ರು ಅಂತಂದರೆ ಪರ್ಫಾರ್ಮೆನ್ಸೇ ಬರಲಿಲ್ಲ. ಬ್ಯಾಟಿಂಗಿಂದ ತಿಣುಕಾಡ್ತಿದ್ರು. ಲಾಸ್ಟ್ 3 ಮ್ಯಾಚ್ ಮಾತ್ರ ಅವ್ರ ಫಾರ್ಮ್ಗೆ ಬಂದದ್ದು. ಅಲ್ಲಿಯ ತನಕ ಅಕ್ಷರ್ ಪಟೇಲ್ ಅವರು ಇದಾರಾ ಇಲ್ವಾ ಅಂತಲೇ ಗೊತ್ತಾಗ್ತಿರಲ್ಲ. ಸೊ ಅಕ್ಷರ್ ಪಟೇಲ್ ಅವರು ಖಂಡಿತವಾಗಿ ಸಹ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದುಕೊಳ್ತಾರೆ. ಒಂದು ಆಲ್ರೌಂಡರ್ ಒಂದು ಬೇಕಾಗ್ತದೆ, ಸ್ಪಿನ್ ಬೌಲರ್ ಬೇಕಾಗ್ತದೆ. ಬೌಲಿಂಗಲ್ಲಿ ಇಕಾನಮಿ ಅವ್ರದ್ದು ಒಳ್ಳೆ ಇತ್ತು, ಬಟ್ ಅವರೆಲ್ಲಿ ಕೂಡ ವಿಕೆಟ್ ಟೇಕಿಂಗ್ ಬೌಲರ್ ಯದ್ವಾ ಸೂಪರಾಗಿ ಬೌಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇರಲ್ಲ. ಬ್ಯಾಟಿಂಗಲ್ಲಿ ಎಸ್ಪೆಷಲಿ ಆ ಒಂದು 14 ಮ್ಯಾಚಲ್ಲಿ ಫಸ್ಟ್ 11 ಮ್ಯಾಚ್ ಡಿಸಾಸ್ಟರಸ್ ಪರ್ಫಾರ್ಮೆನ್ಸ್ ಆ್ಯಸ್ ಅ ಬ್ಯಾಟ್ಸ್ಮನ್. ಸೊ ಆ್ಯಸ್ ಅ ಲೀಡರ್ ಕೂಡ ಅಂತ ಇಂಪ್ರೆಸ್ ಮಾಡಲಿಲ್ಲ. ಅಲ್ಲಿ ಪೋಸ್ಟ್ ಮ್ಯಾಚಲ್ಲಿ ಕೂಡ ಸೋತರು ಕೂಡ ಒಂಥರ ನಗ್ತಾ ಇರ್ತಾಯಿದ್ರು, ಅಷ್ಟು ನಗುವಂಥ ಅವಶ್ಯಕತೆ ಇರಲಿಲ್ಲ. ಸೊ ಅಕ್ಷರ್ ಪಟೇಲ್ ಅವರು ಸ್ಥಾನ ಪಡೆದುಕೊಳ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಹಾರ್ದಿಕ್ ಪಾಂಡ್ಯ ಅವರು ಎಂಥ ದ ಆಲ್ರೌಂಡರ್ ನಮ್ಮ ಇಂಡಿಯನ್ ಕ್ರಿಕೆಟ್ ಅಂತ ಬಂದರೆ ಲೀಡಿಂಗ್ ಆಲ್ರೌಂಡರಲ್ಲೇ ಅವರಿದ್ದಾರೆ. ಬಟ್ ಈ IPL ಅಲ್ಲಿ ಎಂತ ಆಯ್ತು ಅಂತ ಗೊತ್ತಿಲ್ಲ. ಬ್ಯಾಟಿಂಗಿಂದ ರನ್ ಹರಿದು ಬರಲಿಲ್ಲ, ಬೌಲಿಂಗಿಂದ 10 ಮ್ಯಾಚ್ ಆಡಿದ್ದಾರೆ, 10 ಮ್ಯಾಚಲ್ಲಿ 5 ವಿಕೆಟ್ ತೆಗೆದದ್ದು. ಸೊ ತಂಡವನ್ನು ಮುನ್ನಡೆಸಿದಂಥ ರೀತಿ ಕೂಡ ಒಳ್ಳೆ ಇರಲ್ಲ. ಕಮೆಂಟ್ ಸೆಕ್ಷನಲ್ಲಿ ಬರ್ಬೋದು ಹಾರ್ದಿಕ್ ಪಾಂಡ್ಯ ಅವರಿಗೆ ಬೇರೆಯವ್ರು ಸಪೋರ್ಟ್ ಕೊಡಲಿಲ್ಲ ಅಂತ, ಅದನ್ನು ನಾವು ಒಪ್ತೇನೆ. ಅವರು ಯಾವಾಗೆಲ್ಲ ಕ್ಯಾಪ್ಟನ್ ಆಗಿ ಬಂದಿದ್ರು ಮುಂಬೈ ಇಂಡಿಯನ್ಸ್ಗೆ ಇಡೀ ಟೀಮ್ ಆಡ್ತಾ ಇರಲಿಲ್ಲ, ಒಪ್ತೇನೆ. ಬಟ್ ಅವರ ಪರ್ಫಾರ್ಮೆನ್ಸ್ ಒಳ್ಳೆ ಇತ್ತಾ? ಅವರ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಇರಲ್ಲ. 10 ಮ್ಯಾಚಲ್ಲಿ 5 ವಿಕೆಟ್ ತೆಗೆದದ್ದು. ಓ ಮೈ ಗಾಡ್, ರನ್ ರೇಟ್ ಅಂತೂ ಇಕಾನಮಿ ರೇಟ್ ಅಂತೂ ಎದ್ವತ್ತದ್ದು ಐ ಥಿಂಕ್ ನಿಯರ್ಲಿ 11 ಟಚ್ ಆಗ್ತಾ ಉಂಟು. ಬ್ಯಾಟಿಂಗಿಂದ ಕೂಡ ಏನು ರನ್ ಬಂದಿರಲ್ಲ. ಸೊ ಅವರು ಸ್ಥಾನ ಪಡೆದುಕೊಳ್ತಾರೆ. ಹಾಗೆಯೇ ಮಾರ್ಕೋ ಆ್ಯನ್ಸನ್ ಯಾಕಂತಂದರೆ ಅವರು ನಾವು ಈ ವಿಶ್ವ ಕ್ರಿಕೆಟ್ ಅಂತೆಲ್ಲ ನಾವು ಹೇಳುವಾಗ ಒನ್ ಆಫ್ ದ ಟಾಪ್ ಆಲ್ರೌಂಡರ್ಸ್ ಅಲ್ಲಿ ಈಗ ಮಾರ್ಕೋ ಆ್ಯನ್ಸನ್ ಅವ್ರನ್ನ ನಾವು ಹೇಳ್ತೇವೆ. ಪವರ್ಫುಲ್ ಹಿಟ್ಟರು, ಭಯಂಕರ ಉದ್ದ ಇದ್ದಾರೆ, ಬ್ಯಾಟ್ ಸ್ಟ್ರೈಡ್ ಭಯಂಕರ ಒಳ್ಳೆ ಉಂಟಂತ. ನಮಗೆ ಆ ಥರದ ಬ್ಯಾಟಿಂಗೂ ನೋಡಲಿಕ್ಕೆ ಸಿಗಲಿಲ್ಲ. ಬೌಲಿಂಗ್ ಅಂತ ಬಂದಾಗ 10 ಮೇಲೆ ಅವ್ರದ್ದು ಇಕಾನಮಿ ರೇಟ್ ಇತ್ತು. ಸೊ ಇವರು 3 ಜನ ಈ ಸದ್ಯಕ್ಕೆ ಫ್ಲಾಪ್ ಪ್ಲೇಯಿಂಗ್ 11 ಇರ್ತಾರೆ. ಅದರ ಅರ್ಥ ದೂಬೆ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ಏನು ಇವರಕ್ಕಿಂತ ಬೆಟರ್ ಆಡಿದ್ದಾರೆ ಅಂತಲ್ಲ, ಎಲ್ಲ ಆಲ್ರೌಂಡರ್ ಫಿನಿಷರ್ಸನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ದೂಬೆ ಅವ್ರು ಕಾಣ್ತವೇ ಇರಲ್ಲ ಈ IPL ಅಲ್ಲಿ. ಎಲ್ಲಿದ ಫೀಲ್ಡಿಂಗ್ ಭಾರಿ ಕೆಟ್ಟದಾಗಿ ಫೀಲ್ಡ್ ಮಾಡ್ತಾಯಿದ್ರು ದೂಬೆ ಅವರು. ಬ್ಯಾಟಿಂಗಿಂದ ನಾವು ಒಂದು ಎಕ್ಸ್ಪೆಕ್ಟ್ ಮಾಡುವಂಥ ಸ್ಪಿನ್ ಬ್ಯಾಷರ್ ಹಾಗೆ ಹೀಗೆ ಆ ಥರದ್ದು ಇನ್ನಿಂಗ್ಸ್ ಬರಲಿಲ್ಲ. ಯಾವುದೋ ಲಾಸ್ಟ್ ಮ್ಯಾಚಲ್ಲಿ ಒಂದು ಆಡಿದ್ರು ಬಿಟ್ಟರೆ ಒಂದು 17 ಬಾಲ್ 45 ಆ ಥರದ ಇನ್ನಿಂಗ್ಸ್ ಬಂತು ಬಿಟ್ಟರೆ ನಿಮಗೆ ದೂಬೆಯಿಂದ ಆ ಥರದ ಒಂದು ವಾವ್ ಆಟ ಸಿಗಲೇ ಇಲ್ಲ CSK ಪರವಾಗಿ. ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಅವರು ಬಂದಾಗೆಲ್ಲ ನನಗಂತೂ ಟೆನ್ಷನ್ ಆಗ್ತಿತ್ತು, ಎಷ್ಟು ರನ್ ಕೊಡ್ತಾರೆ ಅಂತ. ಆ್ಯಂಡ್ ಬ್ಯಾಟಿಂಗಲ್ಲಿ ಕೂಡ ಒಟ್ರಾಶಿ ಬೀಸ್ತಾ ಇದ್ರು. ಬಟ್ ಅವರಕ್ಕಿಂತ ಕೆಟ್ಟ ಕ್ರಿಕೆಟ್ ಆಡಿದವರು ಇರೋದ್ರಿಂದಾಗಿ. ಆ್ಯಂಡ್ ಜಿತೇಶ್ ಶರ್ಮಾ ಅವರ ಬಗ್ಗೆ ನಾನು ಮಾತಾಡಲಿಲ್ಲ ಅಲ್ಲ, ಏನು ಪರ್ಫಾರ್ಮೆನ್ಸೇ ಇಲ್ಲ, ಅಣ್ಣನ ಪರ್ಫಾರ್ಮೆನ್ಸೇ ಇಲ್ಲ. ಕೆಲವೊಂದು ಮ್ಯಾಚಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಅವರ ಕೀಪಿಂಗ್ ಯದ್ವಾತದ್ದು ಸೂಪರ್ ಇತ್ತು. ಕೀಪಿಂಗು 10ಕ್ಕೆ 12 ಮಾರ್ಕ್, ಫ್ಲಾಲೆಸ್ ಕೀಪಿಂಗು ಈ ಒಂದು IPL ಅಲ್ಲಿ. ಬಟ್ ಬ್ಯಾಟಿಂಗ್ ಅಂತ ಬಂದರೆ ಅಣ್ಣ ಕಾಣಲೇ ಇಲ್ಲ. ಬಟ್ ಈ ಸದ್ಯಕ್ಕೆ ಫ್ಲಾಪ್ ಪ್ಲೇಯಿಂಗ್ 11 ಜಿತೇಶ್ ಶರ್ಮಾ ಅವರು ಕಾಣಿಸ್ಕೊಳ್ತಾ ಇಲ್ಲ. ಅವರನ್ನು ಕೆಳಗೆ ಇಳಿಸುವ, ಶಿವಮ್ ದೂಬೆ ಅವ್ರನ್ನ ಕೆಳಗಡೆ ಇಳಿಸುವ, ರೊಮಾರಿಯೋ ಶೆಫರ್ಡ್ ಅವ್ರನ್ನ ಕೆಳಗೆ ಇಳಿಸುವ, ಹಾಗೆ ಒಂಚೂರು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡೋ. ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಮಾರ್ಕೋ ಆ್ಯನ್ಸನ್. ಈಗ ನಮಗೆ ಸ್ಪಿನ್ ಬೌಲರ್ಸ್ 3 ಜನ ಸ್ಪಿನ್ ಬೌಲರ್ಸನ್ನು ಇಟ್ಟಿದ್ದೇನೆ. ಅಂದರೆ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕು. ನಾನು ಈ 3 ಜನ, ಒಂದು ಕುಲ್ದೀಪ್ ಯಾದವ್, ಚಹಲ್ ಮತ್ತು ದಿಗ್ವಿಜಯ್ ಶರಾತಿ. ಲಾಸ್ಟ್ ಸೀಸನಲ್ಲಿ ಒಂಥರ IPL ಇದು ಒಂಥರ ಮೇಜರ್ ಅಟ್ರಾಕ್ಷನ್. ಏನೋ ಗಾಳಿಯಲ್ಲಿ ಸೈನ್ ಹಾಕೋದೇನೋ, ಭೂಮಿ ಮೇಲೆ ಸೈನ್ ಹಾಕೋದೇನೋ. ಆ್ಯಂಡ್ ಬೌಲಿಂಗ್ ಕೂಡ ಅಷ್ಟೇ ಸೂಪರಾಗಿ ಹಾಕ್ತಾಯಿದ್ರು ಲಾಸ್ಟ್ IPL ಸೀಸನಲ್ಲಿ ದಿಗ್ವಿಜಯ್ ಶರಾತಿ. ಈ IPL ಅಲ್ಲಿ ಸದ್ಯ ಇಲ್ಲ, ಎಂಥದ್ದು ಇಲ್ಲ. ಇಕಾನಮಿ ರೇಟು ಒಳ್ಳೆ ಇಲ್ಲ. 10 ಮ್ಯಾಚ್ ಆಡಿದ್ದಾರೆ, 10 ಮ್ಯಾಚಲ್ಲಿ 5 ವಿಕೆಟ್ 6 ವಿಕೆಟ್ ತೆಗೆದಿರೋದು, ಪರ್ಫಾರ್ಮೆನ್ಸೇ ಇಲ್ಲ. ಆ್ಯಂಡ್ ಅವರು ಚಂದ ಮಾಡಿ ಆಡ್ತಿದ್ದಾರೆ ಅಂತ ಬಿಷ್ನಾಯ್ ಅವರನ್ನು LSG ಟೀಮ್ ಬಿಟ್ಟಿದ್ರು. ಕೊನೆಗೆ ಅವರು ರಾಜಸ್ಥಾನಿಗೆ ಸೇಲ್ ಆದರು. ಸೊ ಒಂಥರ ಮೇಯ್ನ್ ಸ್ಪಿನ್ನರ್ ಆಗಿದ್ದಂಥ ದಿಗ್ವಿಜಯ್ ಶರಾತಿ ಅವರು LSGಗೆ ಈ ಸಲ ಏನೂ ಕೂಡ ಆಡಲಿಲ್ಲ. ಹಾಗೆಯೇ DC ಪಾಲಿಗೆ ಕುಲ್ದೀಪ್ ಯಾದವ್ ಅವರು ಅವರ ಲಾಸ್ಟ್ ಮ್ಯಾಚ್ ಅಥವಾ ಲಾಸ್ಟ್ ಬಟ್ 1 ಮ್ಯಾಚಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್ ಬಂತು ಬಿಟ್ಟರೆ, ಓವರಾಲ್ ಈ ಒಂದು IPL ಸೀಸನಲ್ಲಿ ಕುಲ್ದೀಪ್ ಯಾದವ್ ಅವರು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆಂದ ಮಾಡಿ ಬಾಲ್ ಹಾಕಲಿಲ್ಲ. ಈವನ್ ಚಹಲ್ ವಿಕೆಟ್ ತೆಗಿತಾ ಇದ್ರು, ಬಟ್ ನಿಮಗೆ ಏನೋ ಒಂದು ಮಿಸ್ ಹಾಕೊಂಡು, ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ IPL ಪಂಜಾಬ್ ಕಿಂಗ್ಸು ಚೊತ್ತೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದ್ರಲ್ಲ, ಅದರಲ್ಲಿ ಚಹಲ್ ಅವರ ಕಾಂಟ್ರಿಬ್ಯೂಷನ್ಸೇ ಇತ್ತು. ಏನು ನಿಮಗೆ ಥ್ರೆಟ್ನಿಂಗ್ ಅಂತ ಅನ್ನಿಸ್ತಾರಲ್ಲ, ಬಟ್ ಯದ್ವಾ ಎಕ್ಸ್ಪೆಕ್ಟೇಷನ್ ಇದ್ದೂ ಕೂಡ
ಕೆಟ್ಟ ಕ್ರಿಕೆಟ್ ಆಡಿದ್ದು ದಿಗ್ವಿಜಯ್ ಶರತ್ ಅವರು. ಸೊ ಸದ್ಯಕ್ಕೆ ಕುಲ್ದೀಪ್ ಯಾದವ್ ಹಾಗೂ ಚಹಲ್ ಅವ್ರನ್ನ ನಾನು ಕೆಳಗಡೆ ಇಳಿಸ್ತಾ ಇದ್ದೇನೆ. ಈಗ ಇಬ್ಬರು ಫಾಸ್ಟ್ ಬೌಲರ್ಸನ್ನು ಸಿಲೆಕ್ಟ್ ಮಾಡಬೇಕು. ಯಾಕಂದರೆ 2, 3, 5, 3, 8, 1, 9 ಜನ ಸಿಲೆಕ್ಟ್ ಮಾಡಿ ಆಯಿತು. 4 ಜನ ನನಗೆ ಇಷ್ಟ ಆಗದ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಹರ್ಷದೀಪ್ ಸಿಂಗ್ಗಿಂತ ಸಹ ಜಾಸ್ತಿ ಇಕಾನಮಿ ರೇಟಲ್ಲಿ ಇನ್ನೂ ಸಹ ಹೊಡಿಸ್ಕೊಂಡವ್ರು ಇದ್ದಾರೆ. ಬಟ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಹರ್ಷದೀಪ್ ಸಿಂಗಿಂದ. ಬರೀ ಬ್ಲಾಗ್ ಮಾಡ್ತಾ ಕೂತ್ಕೊಂಡ್ರು ಅಂತ ಕಾಣ್ತದೆ. ಬುಮ್ರಾ ಅವರು, ಓ ಮೈ ಗಾಡ್, 13 ಮ್ಯಾಚಲ್ಲಿ 4 ವಿಕೆಟ್. ಇಕಾನಮಿ ರೇಟ್ ಒಳ್ಳೆ ಉಂಟು ಬ್ರೋ, ಎಲ್ಲ ಒಪ್ತೇನೆ. ಬಟ್ 4 ವಿಕೆಟಾ? 13 ಮ್ಯಾಚ್ ಆಡಿ ದೇವ, ಒಂದೊಂದು ಮ್ಯಾಚಲ್ಲಿ 4 ವಿಕೆಟ್ ತೆಗಿತಿದ್ರು. ಇಡೀ ಸೀಸನಲ್ಲಿ 4 ವಿಕೆಟ್ ಅಂದರೆ ಓ ಮೈ ದೇವ್ರೆ. ಆ್ಯಂಡ್ ದೀಪಕ್ ಚಹರ್ ಎಂಥ ರನ್ ಮೆಷಿನ್ ಮಾರೆ, ಬಂದ ಮ್ಯಾಚೆಲ್ಲ ರನ್ ಬಿಟ್ಕೊಡ್ತಾ ಇದ್ರು. ಈವನ್ ಬೋಲ್ಟ್ ಬೇರೆ ಟೀಮ್ ಇದು ಬೋಲ್ಟ್ ಬಿಚ್ಚಬೇಕಿತ್ತು, ಇವರೇ ಬೋಲ್ಟ್ ಬಿಚ್ಕೊಂಡು ಬರ್ತಿದ್ರ ಅಂತ ನೋಡಿ. 3 ಏನು ಮುಂಬೈ ಇಂಡಿಯನ್ಸ್ ಬೌಲರ್ಸ್ ಇಲ್ಲೇ ಇದ್ದಾರೆ. ಬಟ್ ದೀಪಕ್ ಚಹರ್ ಮತ್ತು ಬೋಲ್ಟ್ ಅವರಕ್ಕಿಂತ ತುಂಬ ಕೆಟ್ಟದಾಗಿ ಬುಮ್ರಾ ಅವ್ರು ಆಡಿದರು. ಅಂದರೆ ಬೇರೆಯವರು ಡಿಫೆನ್ಸಿವ್ ಆಡ್ತಾ ಇದ್ರು ಬ್ರೋ ಅವ್ರ ಅಗೇನ್ಸ್ಟ್ ಅಂತಲೂ ಹೇಳ್ಬೋದು. ಬಟ್ ಸ್ಟಿಲ್ ಅವ್ರು ಯಾವುದೇ ಕ್ಷಣದಲ್ಲಿ ವಿಕೆಟ್ ತೆಗೆಯುವಂಥ ಆಟಗಾರ. ಅವರು 13 ಮ್ಯಾಚಲ್ಲಿ 4 ವಿಕೆಟ್ ಅಂತಂದರೆ ನೋ. ಆ್ಯಂಡ್ ಹರ್ಷದೀಪ್ ಸಿಂಗ್ ಅಂತ ಕೊನೆಗೆ ಎಂಥ ರನ್ ಮೆಷಿನೇ ಮಾರ್ರೆ. 14 ಮ್ಯಾಚಲ್ಲಿ 14 ವಿಕೆಟ್ ತೆಗೆದಿದ್ದಾರೆ ಹರ್ಷದೀಪ್ ಸಿಂಗ್. ಬಟ್ ಇಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗಿರುವಂತಹ ಒಂದು ಲೆವೆಲ್ ಏನಿದೆ ಅವ್ರದ್ದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಹರ್ಷದೀಪ್ ಸಿಂಗ್ ನಾವು ಅವ್ರನ್ನ ಇಲ್ಲಿಡ್ತೇವೆ T20 ಕ್ರಿಕೆಟ್ ಅಂತ, ಆ ಥರದ ಆಟ ಬರಲೇ ಇಲ್ಲ. ಇದು ನಮ್ಮ ಫ್ಲಾಪ್ ಪ್ಲೇಯಿಂಗ್ 11. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ಕೊಳ್ಬೇಕಲ್ಲ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ರಾಶಿ ಜನ ಇದ್ದಾರೆ. ನನಗೆ ಯಾರನ್ನು ಹಾಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ನಿಮಗೆ ಒಬ್ಬ ಬ್ಯಾಟ್ಸ್ಮನ್ ಬೇಕು 1 ಡೌನಲ್ಲಿ, ಅಥವಾ ಒಂದು ಫಿನಿಷರಲ್ಲಿ ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು, ಒಬ್ಬರು ಬಂದು ಇನ್ನೊಂಚೂರು ಕೆಟ್ಟ ಕ್ರಿಕೆಟ್ ಆಡಬೇಕು ಅಂತಂದರೆ ನೀವು ಕ್ಯಾಮರೂನ್ ಗ್ರೀನ್ ಅವ್ರನ್ನ ಹಾಕ್ಕೊಳ್ಬೋದು. ಇಲ್ಲ ಮಾರ್ರೆ, ನಮಗೆ ವಿಕೆಟ್ ಕೀಪರ್ ಚೆಂದ ಮಾಡಿ ಆಡದೆ ಇರುವಂತಹ ಒಂದು ವಿಕೆಟ್ ಕೀಪರ್ ಫಿನಿಷರ್ ಬೇಕು ಅಂತಂದರೆ ನೀವು ಜಿತೇಶ್ ಶರ್ಮಾ ಅವ್ರನ್ನ ಹಾಕ್ಕೊಳ್ಬೋದು. ಹಾಗೆಯೇ ಇನ್ನು ಇಲ್ಲ, ನಮಗೆ ಒಂದು ಚಿಕ್ಕ ರನ್ ಮೆಷಿನ್ ಬೇಕು, ಇನ್ನೊಂದು ಬೌಲರೇ ಬೇಕು ನಮಗೆ, ಎಲ್ಲರೂ ಹೊಡಿಸ್ಕೊಳ್ತಾ ಇದ್ದಾರೆ. ಆವಾಗ ನಮಗೆ ತಲೆ ಕೆಟ್ಟು ಇಲ್ಲ ಮಾರ್ರೆ, ನಾವು ಇನ್ನೊಂದು ಬೌಲರ್ನ ಹಾಕ್ಕೊಳ್ತೇವೆ, ಆ ಬೌಲರ್ ಸಹ ಹೊಡಿಸ್ಕೊಳ್ಬೇಕು ಅಂತಂದರೆ ಮೇ ಬಿ ದೀಪಕ್ ಚಹರ್ ಅವ್ರನ್ನ ಹಾಕ್ಕೊಳ್ಬೋದು. ಇಲ್ಲ ಇದ್ರೆ ಒಂದು ತಂಡಕ್ಕೆ ಸಡನ್ನಾಗಿ ನೀವು ಶಾಕ್ ಕೊಡಬೇಕು. ಬಂದರು ಮಾರ್ರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು, ಏನು ಮಾರ್ರೆ ಈ ರೇಂಜಿಗೆ ಹೊಡಿಸ್ಕೊಳ್ತಾ ಇದ್ದಾರೆ, ಬ್ಯಾಟಿಂಗಲ್ಲೂ ಇಲ್ಲ ಬೌಲಿಂಗಲ್ಲೂ ಇಲ್ಲ ಅಂತಂದರೆ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಹಾಕ್ಕೊಳ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇಲ್ಲ ಒಂದು ಲೀಡಿಂಗ್ ವಿಕೆಟ್ ಟೇಕರ್, ಒಂದು ಹೆಸರುವಾಸಿ ಆಗಿರುವಂತಹ ಸ್ಪಿನ್ನರ್, ಬಟ್ ಇದು ಚೆಂದ ಮಾಡಿ ಆಡಬಾರ್ದು ಅಂತಿದ್ರೆ ಈ ಸೀಸನಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ಹಾಕ್ಕೊಳ್ಬೋದು. ಯಾರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಹಾಕ್ಕೊಳ್ಬೇಕಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಏನು ಹೇಳ್ತಾ ಇದ್ದೇನೆ, ಜಿತೇಶ್ ಶರ್ಮಾ ಅವರ ಕೀಪಿಂಗ್ ವಾಸ್ ಫ್ಯಾಂಟಾಸ್ಟಿಕ್ ಈ IPL ಅಲ್ಲಿ. ಬಟ್ ಆ್ಯಸ್ ಅ ಬ್ಯಾಟ್ಸ್ಮನ್ ನನಗೆ ಅವ್ರು ಕಾಣಿಸ್ಲೇ ಇಲ್ಲ. ಅವ್ರ ಪಾಡ್ಕಾಸ್ಟಲ್ಲಿ ದೊಡ್ಡ ಮಾತುಗಳನ್ನು ಏನು ಹೇಳ್ತಾ ಇದ್ರು, ಆ ಥರದ ಆಟ ನಮಗೆ ನೋಡಲಿಕ್ಕೆ ಸಿಗಲೇ ಇಲ್ಲ. ಸೊ ಫ್ಲಾಪ್ ಪ್ಲೇಯಿಂಗ್ ಇಲ್ಲ ನಂಗೆ ಗೊತ್ತುಂಟು, ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನಾಗಿ ಹಾಕ್ಕೊಳ್ಬೋದು ಅಂತ ನನಗೆ ಇನ್ನೂ ಕೂಡ ಐಡಿಯಾ ಇಲ್ಲ. ನಿಮ್ಮ ಫ್ಲಾಪ್ ಪ್ಲೇಯಿಂಗ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್ ಏನಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ನಮ್ಮ IPL ವೀಡಿಯೋಸ್ ಎಲ್ಲ ಮುಗೀತು. IPL ರಿಲೇಟೆಡ್ ಇನ್ನು ಅವ್ರು ಅದು ಸ್ಟೇಟ್ಮೆಂಟ್ ಕೊಟ್ಟರು, ಇದು ಸ್ಟೇಟ್ಮೆಂಟ್ ಕೊಟ್ಟರು, ಆ ಥರದ ವೀಡಿಯೋ ಎಲ್ಲ ನಾವು ಎಲ್ಲ ಮಾಡೋದೇ ಇಲ್ಲ. ನಾಳೆಯಿಂದ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಟೆಸ್ಟ್ ಮ್ಯಾಚ್ ಶುರು ಆಗ್ತಾ ಉಂಟು. ಒಂದೇ ಟೆಸ್ಟ್ ಮ್ಯಾಚು, ಅಂಥದ್ದು ಒಂದು ನಿಮಗೆ ವಾವ್ ಕ್ರಿಯೇಟ್ ಮಾಡೋದಿಲ್ಲ. ಯಾಕಂತಂದರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದರೆ ಅಫ್ಘಾನಿಸ್ತಾನಕ್ಕೆ ಕಂಪೇರ್ ಮಾಡಿದರೆ ನಾವು ಎಲ್ಲಿಯೋ ಬೆಟರ್ ಟೀಮು. ಪಂಜಾಬಲ್ಲಿ ಆಗ್ತಾ ಇರುವಂತಹ ಈ ಒಂದು ಟೆಸ್ಟ್ ಮ್ಯಾಚು ನನಗೆ ಆ ಒಂದು ಸೆಲೆಕ್ಷನಲ್ಲಿ ಐ ಆಮ್ ನಾಟ್ ಹ್ಯಾಪಿ. ನನಗೆ ಬರೀ ಗುಜರಾತ್ ಟೈಟನ್ಸ್ ಟೀಮೇ ಕಾಣ್ತಾ ಇತ್ತಪ್ಪ. ಸೊ ಯಾವ ಆಧಾರದ ಮೇಲೆ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಇದು ಸ್ಟ್ರಾಂಗೆಸ್ಟ್ ಇಂಡಿಯನ್ ಟೆಸ್ಟ್ ಸ್ಕ್ವಾಡ್ ಅಲ್ಲ, ಒಂಥರ ಇಂಡಿಯಾ ಎ ಅಂತ ಹೇಳ್ಬೋದು. ಕೆಲವೊಂದು ಪ್ಲೇಯರ್ಸನ್ನು ಅಂದರೆ ಅವರಿಗೆ ಪಾಪ ಅಫ್ಘಾನಿಸ್ತಾನ ಅಂತ ಸಿಲೆಕ್ಟ್ ಮಾಡಿದ್ದಾರೆ. ಇಲ್ಲ ಇದ್ರೆ ಅವರಿಗೆ ಅಷ್ಟು ಬೇಗ ಟೆಸ್ಟ್ ಕಾಲ್ ಸಿಗ್ತಾ ಇರಲಿಲ್ಲ, ಟೆಸ್ಟ್ ಕ್ಯಾಪ್ ಸಿಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಎನಿವೇಸ್, ನಾನು ಡೈರೆಕ್ಟಾಗಿ ಮ್ಯಾಚ್ ವೀಡಿಯೋನೇ ಹಾಕ್ತೇನೆ ಸಂಜೆ. ಮತ್ತು ಪುನಃ ಇವರು ಇದ್ದಾರೆ, ಯಾರಿಗೆ ಪ್ಲೇಯಿಂಗ್ ಇಲ್ಲೋ ಚಾನ್ಸ್ ಸಿಗ್ಬೋದು, ಅದು ವೀಡಿಯೋ ಮಾಡೋದಿಲ್ಲ. ನಿಮಗೆ ಇದು ಏನು ಅನಿಸ್ತು, ಬೆಸ್ಟ್ ಪ್ಲೇಯಿಂಗ್ 11 ಮತ್ತು ಫ್ಲಾಪ್ ಪ್ಲೇಯಿಂಗ್ 11 ಏನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ.